ವಿದ್ವತ್ ಮೇಲೆ ಹಲ್ಲೆಯಾದಾಗ ಸ್ಟಾರ್ ನಟರ ಮಕ್ಕಳಿದ್ರ ಅಂಬರೀಶ್ ಮಗ ರಾಜ್ ಕುಡಿಗೂ ನಲಪಾಡ್ ಧಮಕಿ ಹಾಕಿದ್ನ ಶಾಸಕ ಹ್ಯಾರಿಸ್ ಮಗ ರಿಲೀಸ್ ಆಗೋದೇ ಡೌಟಾ? ಇದು ನ್ಯೂಸ್ 18 ಕನ್ನಡದಲ್ಲಿ ಚಾರ್ಜ್ ಶೀಟ್ ನ ಕಂಪ್ಲೀಟ್ ಡೀಟೇಲ್ಸ್, ನಲಪಾಡ್ ನಕರ ಪಿನ್ ಟು ಪಿನ್ ಡೀಟೇಲ್ಸ್. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗ ನಿಮ್ಮ ಮುಂದೆ ಇಡ್ತಾ ಇದೀವಿ. ವಿದ್ವತ್ ಮೇಲಿನ ಹಲ್ಲೆಯ ಕೇಸಲ್ಲಿ ನಲಪಾಡ್ ಮೇಲೆ ಚಾರ್ಜ್ ಶೀಟ್ ಅನ್ನ ಕೂಡ ದಾಖಲಿಸಲಾಗಿದೆ. 8ನೇ ಎಸಿಎಂಎಂ ಕೋರ್ಟ್ಗೆ 435 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. 75 ಮಂದಿ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದು ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ನ್ಯೂಸ್ 18 ಕನ್ನಡಕ್ಕೆ ಚಾರ್ಜ್ ಶೀಟ್ ನ ಸಂಪೂರ್ಣ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 8ನೇ ಎಸಿಎಂಎಂ ನ ಕೋರ್ಟ್ಗೆ 435 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಅಂಶಗಳೇನು, ಯಾವ್ಯಾವ ಅಂಶಗಳನ್ನ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಹಾಕಲಾಗಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈಗ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿದ್ವತ್ ಮೇಲಿನ ಹಲ್ಲೆಯ ಕೇಸಲ್ಲಿ ನಲಪಾಡ್ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ 8ನೇ ಎಸಿಎಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಈ 435 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 75 ಮಂದಿ ಸಾಕ್ಷಿಗಳ ಹೇಳಿಕೆಯನ್ನ ಪಡೆದು ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಹಾಗೆಯೇ ಈ ಒಂದು ಚಾರ್ಜ್ ಶೀಟ್ ನ ಸಂಪೂರ್ಣ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ನಟ ಅಂಬರೀಶ್ ಪುತ್ರ ಅಭಿಷೇಕ್, ರಾಜ್ಕುಮಾರ್ ಮೊಮ್ಮಗ ಗುರು ಕೂಡ ಈ ಸಂದರ್ಭದಲ್ಲಿ ಇದ್ರು. ಸಂಸದ ಪಿಸಿ ಮೋಹನ್ ಮಗ ರಿತಿನ್ ಕೂಡ ಜಗಳ ನೋಡ್ತಾ ಇದ್ದ. ನಲಪಾಡ್ ರಂಪಾಟ ನೋಡಿ ಈ ಮೂವರು ಸ್ನೇಹಿತರು ಕೂಡ ಸುಸ್ತಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಜಗಳ ಬಿಡಿಸಿದ್ದಕ್ಕೆ ಎಲ್ರಿಗೂ ಕೂಡ ನಲಪಾಡ್ ಆವಾಜ್ ಹಾಕಿದ್ರ, ಆ ಸಂದರ್ಭದಲ್ಲಿ ಹಾಕಿದ್ದ ಅನ್ನುವಂತಹ ಮಾಹಿತಿ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ. ಈ ಒಂದು ಚಾರ್ಜ್ ಶೀಟ್ ನ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರತಿ ಹಂತದಲ್ಲೂ ಕೂಡ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಆ ಚಾರ್ಜ್ ಶೀಟ್ ಅಲ್ಲಿ 435 ಪುಟಗಳ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಅಂಶಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದೀವಿ. ವಿದ್ವತ್ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಸ್ಟಾರ್ ನಟರ ಮಕ್ಕಳಿದ್ರು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಟ ಅಂಬರೀಶ್ ಪುತ್ರ ಅಭಿಷೇಕ್, ರಾಜ್ಕುಮಾರ್ ಮೊಮ್ಮಗ ಗುರು ಕೂಡ ಈ ಸಂದರ್ಭದಲ್ಲಿ ಇದ್ರು. ಸಂಸದ ಪಿಸಿ ಮೋಹನ್ ಮಗ ರಿತಿನ್ ಕೂಡ ಜಗಳ ನೋಡ್ತಾ ನಿಂತಿದ್ದ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಲಪಾಡ್ ಯಾವ ರೀತಿಯಾಗಿ ರಂಪಾಟ ಮಾಡ್ದ ಅನ್ನೋದನ್ನ ನೋಡಿನೇ ಈ ಮೂವರು ಫ್ರೆಂಡ್ಸ್ ಕೂಡ ಸುಸ್ತಾಗಿ ಹೋಗಿದ್ರು. ಅದೇ ಆ ರೀತಿಯಲ್ಲಿ ನಲಪಾಡಲ್ಲಿ ಜಗಳವನ್ನ ಮಾಡ್ತಾ ಇದ್ದ. ಜಗಳ ಬಿಡಿಸಿದ್ದಕ್ಕೆ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಲಪಾಡ್ ಆವಾಜ್ ಹಾಕಿದ್ದ ಅನ್ನುವಂತಹ ಮಾಹಿತಿಯನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ. ಹಾಗಾದ್ರೆ ಆವತ್ತು ಆಗಿದ್ದೇನು, ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಹಂತದಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಫೆಬ್ರವರಿ 17ರ ರಾತ್ರಿ ಫರ್ಜಿ ಕೆಫೆಗೆ ಊಟಕ್ಕೆ ಹೋಗಿದ್ರು ವಿದ್ವತ್ ಹಾಗೇನೆ ಆತನ ಸ್ನೇಹಿತರು. ಫರ್ಜಿ ಕೆಫೆಗೆ ಬಂದಂತಹ ನಲಪಾಡ್ ವಿದ್ವತ್ ಕಾಲಿಗೆ ಟಚ್ ಮಾಡ್ದ. ನೋಡ್ಕೊಂಡು ಹೋಗಿ ಬ್ರದರ್ ಅಂತ ಹೇಳಿ ವಿದ್ವತ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಮಾತಿನಿಂದ ಕೆರಳಿ ಕೆಂಡಾಗ್ತಾನೆ ನಲಪಾಡ್. ಆ ಸಂದರ್ಭದಲ್ಲಿ 17ರ ರಾತ್ರಿ ನಡೆದಂತಹ ಘಟನೆಯ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕೆಲವೇ ತಿಂಗಳುಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ನಿಮ್ಗೆಲ್ರಿಗೂ ಗೊತ್ತಿರಬಹುದು ಫೆಬ್ರವರಿ 17ರ ರಾತ್ರಿ ಏನೇನು ನಡೆಯಿತು ಅನ್ನುವಂಥದ್ದು. ಆ ನಂತರ ಏನೇನಾಯ್ತು, ಫೆಬ್ರವರಿ 17ರ ಏನೇನಾಯ್ತು, ಅಲ್ಲಿನ ನಡೆದಂತಹ ಘಟನೆಗಳು ಏನು ಅನ್ನೋದ್ರ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ನಂತರ ಆಗಿದ್ದೇನು ಫರ್ಜಿ ಕೆಫೆಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಹೇಳ್ತಾನೆ ನಲಪಾಡ್, ಯು ನೋ ಹೂ ಆಮ್ ಐ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾನೆ. ಆಮ್ ಸನ್ ಆಫ್ ಲೋಕಲ್ MLA NA ಹ್ಯಾರಿಸ್ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾನೆ. ಹೂ ಆರ್ ಯು ಟು ಟೆಲ್ ಮಿ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಆತ ಹೇಳ್ತಾನೆ. ಒಂದು ವರ್ಡ್ ಅನ್ನ ಕೂಡ ಆತ ಅಲ್ಲಿ ಯೂಸ್ ಮಾಡ್ತಾನೆ. ಯಾವ ರೀತಿಯಾಗಿ ಒಂದು ಕೆಟ್ಟ ವರ್ಡ್ ಅನ್ನ ಯೂಸ್ ಮಾಡಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಐ ಆಮ್ ನಲಪಾಡ್ ಹ್ಯಾರಿಸ್,
ಹೂ ಆರ್ ಯು ನಾಟ್ ಅಟ್ ಆಲ್ ಈಕ್ವಲ್ ಟು ಮೈ ಶೂ ಅನ್ನುವಂತಹ ಮಾತನ್ನ ಕೂಡ ಆತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಯು ಸೇ ಸಾರಿ ಅಂಡ್ ಕಿಸ್ ಮೈ ಫೂಟ್ ಅನ್ನುವಂತಹ ಮಾತನ್ನ ಕೂಡ ಆ ಸಂದರ್ಭದಲ್ಲಿ ನಲಪಾಡ್ ವಿದ್ವತ್ಗೆ ಹೇಳುವಂತಹ ಮಾತು. ಆ ಸಂದರ್ಭದಲ್ಲಿ ಏನಾಯ್ತು ಅನ್ನುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಮತ್ತೊಮ್ಮೆ ಆ ಸಂದರ್ಭದಲ್ಲಿ ಆದಂತಹ ಘಟನೆಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಚಾರ್ಜ್ ಶೀಟ್ ಅಲ್ಲಿ ಇಲ್ಲಕ್ಕೆ ಆಗುವಂತಹ ಅಂಶಗಳು ಕೂಡ ಇವೆಲ್ಲವೂ. ಈಗಾಗಲೇ ಹೇಳಿದಾಗೆ ಇಷ್ಟೆಲ್ಲ ಘಟನೆಗಳಾಗತ್ತೆ. ಆ ನಂತರ ಆಗಿದ್ದೇನು, ಯಾವ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಲಪಾಡ್ನ ನಿಂದನೆ ಮಾಡ್ತಾನೆ ನಲಪಾಡ್ ವಿದ್ವತ್ನನ್ನ ಅನ್ನೋದರ ಬಗ್ಗೆ ಕೂಡ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಆ ವಿದ್ವತ್ಗೆ ಅವಾಚ್ಯ ಶಬ್ದಗಳಿಂದ ಹೊಡಿತಾನೆ ಅಥವಾ ನಿಂದನೆಯನ್ನ ಮಾಡ್ತಾನೆ. ಆ ನಂತರ ವಿದ್ವತ್ ಬಲಕೆನೆಗೆ ಜೋರಾಗಿ ನಲಪಾಡ್ ಹೊಡಿತಾನೆ. ವಿದ್ವತ್ಗೆ ಹೊಡೆದಿದ್ದಕ್ಕೆ ವಿದ್ವತ್ ಸ್ನೇಹಿತರು ನಲಪಾಡ್ ಮೇಲೆನೆ ಹಲ್ಲೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನುವಂತಹ ಅಂಶಗಳನ್ನ ಈಗ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ಅಲ್ಲಿ. ವಿದ್ವತ್ಗೆ ಅವಾಚ್ಯ ಶಬ್ದಗಳಿಂದ ನಲಪಾಡ್ ನಿಂದನೆಯನ್ನ ಮಾಡ್ತಾನೆ. ವಿದ್ವತ್ ಬಲಕೆನೆಗೆ ಕೂಡ ಆ ಸಂದರ್ಭದಲ್ಲಿ ಜೋರಾಗಿ ಹೊಡಿತಾನೆ ನಲಪಾಡ್. ವಿದ್ವತ್ ಸ್ನೇಹಿತರು ಕೂಡ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ವಿದ್ವತ್ಗೆ ಹೊಡೆದಿದ್ದಕ್ಕೆ ಆತನ ಫ್ರೆಂಡ್ಸ್ ನಲಪಾಡ್ ಮೇಲೆನೆ ಹಲ್ಲೆಯನ್ನ ಕೂಡ ಮಾಡುವಂತಹ ಘಟನೆ ಆ ಸಂದರ್ಭದಲ್ಲಿ ನಡೆಯುತ್ತೆ. ಅಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಫರ್ಜಿ ಕೆಫೆಯಲ್ಲಿ ಏನೇನಾಯ್ತು ಅನ್ನೋದ್ರ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ 435 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅವತ್ತಿನ ದಿನ ಏನೇನು ನಡೆಯಿತು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಾವು ಗಮನಿಸಬಹುದು ಆಗ್ಲೇ ಯಾವ ರೀತಿಯಾಗಿ ಈ ಒಂದು ಗಲಾಟೆ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ವಿ. ಆ ನಂತರ ಯಾವ ರೀತಿಯಾಗಿ ಗಲಾಟೆಯಾಗಿ ಇದು ಪರಿವರ್ತನೆ ಆಯಿತು, ಆ ನಂತರ ಹೊಡಿ ಬಡಿಯವರೆಗೂ ಕೂಡ ಹೇಗೆ ಹೋಯಿತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೆ ನಾನು ಶಾಸಕ ಹ್ಯಾರಿಸ್ ಅವರ ಮಗ, ಆ ತರದ ಮಾತುಗಳನ್ನು ಕೂಡ ಆತ ಹೇಳ್ತಾನೆ. ನನ್ನ ಕಾಲಿಗೆ ನೀನು ನೆಕ್ಕಬೇಕಾಗತ್ತೆ, ಸಾರಿ ಕೇಳಬೇಕಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಆತ ಹೇಳ್ತಾನೆ. ಆ ನಂತರ ನಡೆದಿದ್ದೇನು? ಆ ನಂತರ ನಡೆದಿದ್ದ ಬಗ್ಗೆ ನಾವು ಗಮನಿಸೋದಾದ್ರೆ ನಲಪಾಡ್ ಹವಾ ಕಂಡು ಬೆಚ್ಚಿ ಬಿದ್ದಿದ್ರು ಸಂಸದ ಪಿಸಿ ಮೋಹನ್ ಮಗ ರಿತಿನ್. ಯಾವ ರೀತಿ ಈತ ನಡ್ಕೋತಾನಪ್ಪ ಅನ್ನೋದ್ರ ಬಗ್ಗೆ ಸಾಕಷ್ಟು ಶಾಕ್ ಕೂಡ ಆತನ ಫ್ರೆಂಡ್ಸ್ ಅಂದ್ರೆ ವಿದ್ವತ್ ಫ್ರೆಂಡ್ಸ್ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳುವಂತಹ ಸರದಿ ಅವರದ್ದಾಗಿತ್ತು. ಹಲ್ಲೆ ನಡೆಯುವಾಗ ಫರ್ಜಿ ಕೆಫೆ ಹೊರಗಿದ್ರು ಸಂಸದ ಪಿಸಿ ಮೋಹನ್ ಮಗ ರಿತಿನ್. ಫರ್ಜಿ ಕೆಫೆ ಒಳಗೆ ಬಂದು ಗಲಾಟೆ ನಿಲ್ಸು ಅಂತ ಹೇಳಿ ರಿತಿನ್ ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ನಲಪಾಡನ್ನ. ಹಾಗೆಯೇ ವಿದ್ವತ್ ಕೂಡ ಅಲ್ಲೇ ಇರ್ತಾರೆ. ಗಲಾಟೆ ಸಾಕು ಅನ್ನುವಂತಹ ಮನವಿಯನ್ನ ಕೂಡ ಅವರು ಮಾಡ್ತಾರೆ. ಗಲಾಟೆ ನಿಲ್ಲಿಸು ಅಂತ ಹೇಳಿ ಸಂಸದ ಪಿಸಿ ಮೋಹನ್ ಮಗ ರಿತಿನ್ ಕೇಳ್ಕೊಳ್ತಾರೆ. ಹಲ್ಲೆ ನಡೆಯುವಂತಹ ಸಂದರ್ಭದಲ್ಲಿ ಫರ್ಜಿ ಕೆಫೆಯ ಹೊರಗಿದ್ರು ಸಂಸದ ಪಿಸಿ ಮೋಹನ್ ಮಗ ರಿತಿನ್. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಬೇಡ ಗಲಾಟೆ ನಿಲ್ಲಿಸಿ ಅಂತ ಹೇಳಿ ಕೂಡ ಕೇಳ್ಕೊಳ್ತಾರೆ. ಈ ರೀತಿಯಾದಂತಹ ಆತನ ಒಂದು ವರ್ತನೆಯನ್ನ ನೋಡಿದವರು, ಆತನ ಹವಾವನ್ನ ನೋಡುವಂತವರು ಸಾಕಷ್ಟು ಬೆಚ್ಚಿಗೆ ಬೀಳುವಂತಹ ಸರದಿ ಕೂಡ ಅವ್ರದ್ದು ಆಗಿತ್ತು ಅಂತ ಹೇಳಿ. ಯಾಕೆ ಈ ತರ ಮಾಡ್ತಿದ್ದಾನೆ ನಲಪಾಡ್ ಅನ್ನೋದನ್ನ ಒಂದ್ಸಲ ಅವರಿಗೆ ಆ ಒಂದು ಶಾಕ್ ನ ಹೊರಗೆ ಬರೋದಕ್ಕೆ ಕೂಡ ಕಷ್ಟ ಆಯ್ತು ಅನ್ನುವಂತಹ ಮಾಹಿತಿ ಕೂಡ ಅದರಲ್ಲಿ ಇದೆ. ಆ ಸಂದರ್ಭದಲ್ಲಿ ಏನೇನ್ ಆಯ್ತು ಅನ್ನೋದನ್ನ ನೋಡಿ ಸಾಕು ಗಲಾಟೆ ಬೇಡ ನಿಲ್ಸಿ ಅಂತ ಕೂಡ ಹೇಳ್ತಾರೆ ರಿತಿನ್. ಆ ನಂತರ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಆ ಒಂದು ಗಲಾಟೆಗೆ ಬೇಡ ನಿಲ್ಸಿ ಅನ್ನೋದನ್ನ ಕೂಡ ರಿತಿನ್ ಹೇಳ್ತಾರೆ. ಆದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ಮಗ ಅಭಿಷೇಕ್ಗೆ ಆವಾಜ್ ಕೂಡ ಆ ಸಂದರ್ಭದಲ್ಲಿ ಆ ನಂತರ ನಲಪಾಡ್ ಕೂಡ ಹಾಕ್ತಾನೆ. ಅಭಿಷೇಕ್ ಇದು ನಿನ್ಗೆ ಸಂಬಂಧವಿಲ್ಲದ ವಿಷಯ, ಇದಕ್ಕೆ ನೀನು ತಲೆ ಹಾಕಬೇಡ ಅಂತ ಹೇಳಿ ನಲಪಾಡ್ ಆ ಸಂದರ್ಭದಲ್ಲಿ ಹೇಳ್ತಾನೆ. ಇದು ದೊಡ್ಡದಾಯ್ತು, ನಿನ್ ಮನೆಗೆ ಹೋಗು ಅಂತ ಹೇಳಿದ್ರು ಅಂಬರೀಶ್ ಮಗ ಅಭಿಷೇಕ್ ಅನ್ನುವಂತಹ ಮಾಹಿತಿ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ ಕೂಡ ಇದು ದೊಡ್ಡದಾಯ್ತು, ನಿನ್ ಮನೆಗೆ ಹೋಗು ಅಂತ ಹೇಳಿದ್ದಾರೆ ಅಂತ ಮಾಹಿತಿಗಳು ಕೂಡ ಇದೆ. ಅಂಬರೀಶ್ ಮಗ ಅಭಿಷೇಕ್, ರೆಬಲ್ ಸ್ಟಾರ್ ಅಂಬರೀಶ್ ಮಗ ಅಭಿಷೇಕ್ಗೂ ಕೂಡ ಆ ಸಂದರ್ಭದಲ್ಲಿ ನಲಪಾಡ್ ಆವಾಜ್ ಹಾಕಿದ್ದ. ಅಭಿಷೇಕ್ ಇದು ನಿನ್ಗೆ ಸಂಬಂಧ ಇಲ್ಲದಂತಹ ವಿಷಯ, ಹಾಗಾಗಿ ನೀನು ಈ ಒಂದು ವಿಷಯಕ್ಕೆ ತಲೆ ಹಾಕಬೇಡ ಅನ್ನುವಂತಹ ಮಾತನ್ನ ಕೂಡ ಆ ಸಂದರ್ಭದಲ್ಲಿ ನಲಪಾಡ್ ಹೇಳ್ತಾನೆ ಅಭಿಷೇಕ್ಗೆ. ಇದು ದೊಡ್ಡದಾಯ್ತು, ನಿನ್ ಮನೆಗೆ ಹೋಗು ಅಂತ ಹೇಳಿ ಅಭಿಷೇಕ್ ಆ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಸೀನ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆ ನಂತರ ಏನಾಯ್ತು ಅಲ್ಲಿ ಅಂತ ನೋಡೋಣ. ರಾಜ್ಕುಮಾರ್ ಮೊಮ್ಮಗ ಗುರುರಾಜ್ ಹೆಗಲ ಮೇಲೆ ಕೈ ಹಾಕಿ ನಲಪಾಡಲ್ಲಿ ಕುಳಿತಿದ್ದ. ಆ ಸಂದರ್ಭದಲ್ಲಿ ಹೋಗಿ ಪುನೀತ್ ರಾಜ್ಕುಮಾರ್ಗೆ ಕೇಳು ನಲಪಾಡ್ ಯಾರು ಅಂತ ಹೇಳಿ ಧಮಕಿಯನ್ನ ಕೂಡ ಹಾಕ್ತಾನೆ.
ಪ್ಲೀಸ್ ಹೀಗೆ ಮಾಡಬೇಡಿ ಅಂತ ಹೇಳಿ ಗುರು ರಾಜ್ಕುಮಾರ್ ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಆದ್ರೆ ಇದನ್ಯಾವುದನ್ನು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ನಲಪಾಡ್ ಇಲ್ಲ ಅನ್ನೋದನ್ನ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ರೀತಿಯಂತಹ ನಾನು ಹವಾ ಮೇಂಟೈನ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಆತ ಹೇಳ್ತಾನೆ. ಪ್ಲೀಸ್ ಹೀಗೆ ಮಾಡಬೇಡಿ ಅಂತ ಹೇಳಿ ಕೂಡ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಮೊಮ್ಮಗ ಗುರು ರಾಜ್ಕುಮಾರ್ ಹೇಳುವಂತಹ ಪರಿಸ್ಥಿತಿ ಆ ಸಂದರ್ಭ ಬಂದೊದಗುತ್ತೆ. ಅದರಲ್ಲಿ ಕೂಡ ಹೆಗಲ ಮೇಲೆ ಕೈ ಹಾಕಿ ನಲಪಾಡ್ ಕುಳಿತುಕೊಂಡಿರ್ತಾರೆ ರಾಜ್ಕುಮಾರ್ ಮೊಮ್ಮಗ ಗುರುರಾಜ್ ಮೇಲೆ. ಹೀಗೆ ಪ್ಲೀಸ್ ಮಾಡಬೇಡಿ ಅನ್ನುವಂತಹ ಮಾತನ್ನ ಕೂಡ ಗುರು ರಾಜ್ಕುಮಾರ್ ಆ ಸಂದರ್ಭದಲ್ಲಿ ಕೇಳ್ತಾರೆ. ಅವತ್ತಿನ ದಿನ ರಾತ್ರಿ ಏನಾಯ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಹಾಗೆ ಚಾರ್ಜ್ ಶೀಟ್ ಅಲ್ಲಿ ಯಾವ ರೀತಿಯ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದರ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಹಾಗಾದ್ರೆ ನಲಪಾಡ್ಗೆ ಏನ್ ಶಿಕ್ಷೆ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ನೋಡೋದಾದ್ರೆ 143 ಸೆಕ್ಷನ್ ಅಡಿ ಕಾನೂನು ಬಾಹಿರವಾಗಿ ಗುಂಪು ಕೂಡೋದು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ 6 ತಿಂಗಳು ಜೈಲು ಶಿಕ್ಷೆ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಸೆಕ್ಷನ್ 147 ನಲ್ಲಿ ಉದ್ದೇಶಪೂರ್ವಕವಾಗಿ ನೋವುಂಟು ಮಾಡೋದು, ಗಲಭೆ ಸೃಷ್ಟಿ ಮಾಡುವಂತಹ ಹಿನ್ನೆಲೆಯಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆಯೇ ಒಂದು ವೇಳೆ ಆರೋಪ ಸಾಬೀತಾದ್ರೆ 148 ಸೆಕ್ಷನ್ ಅಲ್ಲಿ ಗಲಭೆ ಸೃಷ್ಟಿಸಿ ಹಲ್ಲೆ ಮಾಡೋದಾಗಿರ್ಬೋದು, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದಂತಹ ಆರೋಪ ಸಾಬೀತಾದ್ರೆ 3 ವರ್ಷ ಜೈಲು ಶಿಕ್ಷೆಯಾಗುವಂತಹ ಸಾಧ್ಯತೆ ಕೂಡ ಕಂಡು ಬರುತ್ತೆ. ಹಾಗೇನೆ ಸೆಕ್ಷನ್ 323ರಲ್ಲಿ ಏಕಾಂಗಿಯಾಗಿ ನುಗ್ಗಿ ಹೊಡೆಯೋದು ಅಂತ ಬರುತ್ತೆ. ಹಾಗಾಗಿ ಇಲ್ಲಿ 1 ವರ್ಷ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇದೆ ಆರೋಪ ಸಾಬೀತಾದಂತಹ ಪಕ್ಷದಲ್ಲಿ. ಇನ್ನು 326 ಸೆಕ್ಷನ್ ಪ್ರಕಾರ ಒಂದು ವೇಳೆ ಆರೋಪ ಸಾಬೀತಾದ್ರೆ ಮಾರಕಾಸ್ತ್ರಗಳಿಂದ ಗಂಭೀರವಾಗಿ ಹೊಡೆಯೋದು ಅನ್ನುವಂತಹ ಕಾರಣಕ್ಕಾಗಿ 1 ವರ್ಷ ಜೈಲು ಶಿಕ್ಷೆಯಾಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಸೆಕ್ಷನ್ 504ರ ಅಡಿ ಒಂದು ವೇಳೆ ಆರೋಪ ಸಾಬೀತಾದ್ರೆ ಅಂದ್ರೆ ಶಾಂತಿ ಕದಡಿ ಗಲಭೆಗೆ ಪ್ರಚೋದನೆ ಮಾಡಿದಂತಹ ಆರೋಪದಲ್ಲಿ 2 ವರ್ಷ ಶಿಕ್ಷೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಸೆಕ್ಷನ್ 506ರ ಅಡಿ ಒಂದು ವೇಳೆ ಆರೋಪ ಸಾಬೀತಾದ್ರೆ ಕ್ರಿಮಿನಲ್ ಕೃತ್ಯ ಎಸಗುವ ಉದ್ದೇಶದಿಂದ ದಾಳಿ ಮಾಡಿದ್ದಾರೆ ಅನ್ನೋದು ಸಾಬೀತಾದ್ರೆ 2 ವರ್ಷ ಶಿಕ್ಷೆಯಾಗುವ ಚಾನ್ಸಸ್ ಅಂತೂ ಖಂಡಿತ ಇದೆ. ಹಾಗೇನೆ 307ರ ಅಡಿ ಒಂದು ವೇಳೆ ಆರೋಪ ಸಾಬೀತಾದ್ರೆ ಇದು ಗಮನಿಸಬೇಕಾದಂತಹ ಒಂದು ಸೆಕ್ಷನ್. ಕೊಲೆ ಮಾಡುವ ಉದ್ದೇಶದಿಂದನೇ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಗರಿಷ್ಠ 7 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯಾಗುವಂತಹ ಚಾನ್ಸಸ್ ಕೂಡ ಈ ಒಂದು ಸೆಕ್ಷನ್ ನಲ್ಲಿ ಕಂಡು ಬರುತ್ತೆ. ಹಾಗಾಗಿ 307ರಡಿ ಒಂದು ವೇಳೆ ಆರೋಪ ಸಾಬೀತಾದ್ರೆ ಅಲ್ಲಿ 7 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಹಾಗಾಗಿ ಈ ಒಂದು 400ಕ್ಕೂ ಹೆಚ್ಚು ಪುಟಗಳಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಅಂಶಗಳ ಬಗ್ಗೆ ಕೂಡ ನಾವು ನೋಡಿದ್ವಿ. ಏನಾಗುವಂತಹ ಚಾನ್ಸಸ್ ಇದೆ, ಅದರಲ್ಲಿ ಮುಖ್ಯವಾಗಿ ಹೇಳಿರುವಂತಹ ಅಂಶಗಳು ಏನೇನು ಮುನಿರಾಜು? ನವಿತಾ, ಏನು ಸಿಸಿಬಿ ಪೊಲೀಸರು ಒಂದು ಸುದೀರ್ಘವಾದ ಒಂದು ತನಿಖೆಯನ್ನು ಮಾಡಿರುವಂತದ್ದು, ಏನು ನಲಪಾಡ್ ಫರ್ಜಿ ಕೆಫೆಯಲ್ಲಿ ಏನೆಲ್ಲ ರಾದಂತ ಮಾಡಿದ ಮತ್ತೆ ತನ್ನ ಗ್ಯಾಂಗ್ ಕಟ್ಕೊಂಡು ಏನೆಲ್ಲ ಒಂದು ಗೂಂಡಾಗಿರಿ ಮಾಡಿದ ಅನ್ನೋದ್ರ ಬಗ್ಗೆ ಎಳೆಯಾಗಿ ಸವಿವರವಾಗಿ ಒಂದು ಪ್ರಕರಣವನ್ನು ವಿವರಣೆ ಮಾಡಿದ್ದಾರೆ. ಏನು ಸುಮಾರು 75 ಜನ ಸಾಕ್ಷಿಗಳನ್ನ ಅಲ್ಲಿ ಅವರು ಮೆನ್ಷನ್ ಮಾಡಿ ಅವರ ಹೇಳಿಕೆಗಳನ್ನು ಸಹ ದಾಖಲಿಸಿರುವಂತದ್ದು. ತುಂಬಾ ಸ್ಟ್ರಾಂಗ್ ಆಗಿ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡಿ ಇದೀಗ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂತದ್ದು. ಮತ್ತೆ ಇದರಲ್ಲಿ ಪ್ರಮುಖವಾಗಿ ಏನು ಪೊಲೀಸರು ಮೊದಲಿಗೆ ಒಂದು 307 ಪ್ರಕರಣವನ್ನ ಕೈ ಬಿಟ್ಟಿದ್ರು. ಯಾಕಂದ್ರೆ ಇದು ಒಂದು ಆರ್ಡಿನರಿ ಒಂದು ಅಲ್ಲೇ ಮತ್ತೆ ಒಂದು ಬೀಟ್ ಮಾಡಿರುವಂತಹ ಕೇಸ್ ಅಂತಾನೆ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ಭಾರಿ ವಿರೋಧಗಳು ವ್ಯಕ್ತವಾಗಿ ವಿದ್ವತ್ ಸ್ಥಿತಿ ತುಂಬಾ ಗಂಭೀರವಾದ ನಂತರ ಒಂದು 307 ಕೇಸ್ ಅನ್ನ ಆಡ್ ಮಾಡ್ಕೊಂಡಿದ್ರು. ಇದೀಗ ಅದೇ ಒಂದು ಸೆಕ್ಷನ್ ಈಗ ಒಂದು ನಲಪಾಡ್ಗೆ ಒಂದು ಭಾರಿ ಒಂದು ಕಂಟಕವನ್ನು ತರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಲಪಾಡ್ ತುಂಬಾ ಗಂಭೀರ ಸ್ಥಿತಿಯಲ್ಲಿ ಒಂದು ಅಡ್ಮಿಟ್ ಆಗಿರ್ತಾನೆ. ಆತನಿಗೆ ಒಂದು ನಕ್ಕಲ್ ವೆಪನ್ ಇಂದ ಒಂದು ಹೊಡೆದು ಭಾರಿ ಗಾಯವನ್ನು ಸಹಗೊಳಿಸಿದ್ರು. ಇದು ಈ ಒಂದು ಸೆಕ್ಷನ್ ಅಡಿ ಆತನಿಗೆ 7 ವರ್ಷ ಶಿಕ್ಷೆ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಒಂದು ಜೀವಾವಧಿ ಶಿಕ್ಷೆಯೂ ಸಹ ಆಗುವಂತ ಸಾಧ್ಯತೆ ಇದೆ. ಈ ಎಲ್ಲಾ ಆರೋಪಗಳು ಒಂದು ಸಾಬೀತಾದಲ್ಲಿ ನ್ಯಾಯಾಲಯದಲ್ಲಿ ಆತನಿಗೆ ಗರಿಷ್ಠ ಶಿಕ್ಷೆ 7 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗೋದು ಕಾಯಂ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಒಂದು ಈ ಒಂದು ವಿಚಾರಣೆಯೂ ಸಹ ಆರಂಭವಾಗೋದ್ರಿಂದ ಅದಕ್ಕೆ ತಕ್ಕಂತೆ ವಕೀಲರು ಸಹ ಏನು ವಿದ್ವತ್ ಪರ ವಕೀಲರಿದ್ದಾರೆ, ಅವರು ಸಹ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಆರೋಪಿಗೆ ಒಂದು ಗರಿಷ್ಠ ಮಟ್ಟದ ಶಿಕ್ಷೆ ಕೊಡಿಸಬೇಕು. ಮತ್ತು ಆತನ ಗ್ಯಾಂಗ್ ಈಗ ಜೈಲಿನಲ್ಲಿದೆ, ಅವರನ್ನು ಇನ್ನಷ್ಟು ದಿನ ಜೈಲಿನಲ್ಲಿ ಇರಬೇಕು ಅಂತೇಳಿ ಈಗಾಗಲೇ ವಕೀಲರು ಸಹ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನವಿತಾ, ಓಕೆ ಮುನಿರಾಜ್, ನೀವು ಹೇಳಿದ ಹಾಗೆ ಈಗಾಗಲೇ 307 ಅನ್ನುವಂತಹ ಕೇಸ್ ಹಾಕುವ ಸೆಕ್ಷನ್ ಅನ್ನೇ ಬಿಟ್ಬಿಟ್ಟಿದ್ರು ಅಂತ ಹೇಳಿ ಆ ನಂತರ ಆ ಸೆಕ್ಷನ್ ಅನ್ನು ಕೂಡ ಹಾಕಲಾಯಿತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ 8ನೇ ACMM ಕೋರ್ಟ್. ಹಾಗಾಗಿ ಮುಂದಿನ ಪ್ರಾಸೆಸ್ ಏನು, ಎಷ್ಟು ಟೈಮ್ ಬೇಕಾಗುತ್ತೆ ಮುಂದಿನ ಪ್ರಾಸೆಸ್ಗೆ ಮುನಿರಾಜು?
ನವಿತಾ, ಈಗಾಗಲೇ 8ನೇ ACMM ಕೋರ್ಟ್ನಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಅದು ಸಿಸಿ ಆದ ನಂತರ ಅಲ್ಲಿಂದ ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ನ ಒಂದು ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ ನಂತರ ಸುದೀರ್ಘವಾಗಿ ಏನು ಈ ಎಲ್ಲ ಸೆಕ್ಷನ್ಗಳಿರ್ಬೋದು ಮತ್ತೆ ಆರೋಪಿಗಳನ್ನ ಮತ್ತೆ ಒಂದು ಹೇಳಿಕೆಗಳನ್ನ ಪಡ್ಕೊಳ್ತಾರೆ ಹಾಗೂ ಸಾಕ್ಷಿಗಳನ್ನ ಮತ್ತೆ ನ್ಯಾಯಾಲಯಕ್ಕೆ ಕರೆಸಿ ಅಲ್ಲಿಯೂ ಸಹ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ನಂತರ ಇದರ ಒಂದು ಸುದೀರ್ಘ ವಿಚಾರಣೆ ನಂತರ ಆರೋಪ ಸಾಬೀತುಪಡಿಸೋಕೆ ಪೊಲೀಸರು ಏನೆಲ್ಲ ಒಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಏನು ಫರ್ಜಿ ಕೆಪೆ CCTVಗಳಿರ್ಬೋದು ಮತ್ತೆ ಅವ್ರು ಬಳಸಿರುವಂತಹ ವೆಪನ್ಗಳಿರ್ಬೋದು ಹಾಗೂ ವಿದ್ವತ್ ಜೊತೆ ಅಲ್ಲಿದ್ದಂಥ ಸ್ನೇಹಿತರು ಏನಿದ್ರು ಅವರನ್ನು ಸಹ ಕರೆಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಮತ್ತೆ ನ್ಯಾಯಾಲಯದ ಒಂದು ಸಮ್ಮುಖದಲ್ಲಿ ಪಡ್ಕೊಳ್ತಾರೆ. ಆನಂತರ ಇದೆಲ್ಲವೂ ಸಹ ಸಾಬೀತಾದಲ್ಲಿ ಆರೋಪಿಗೆ ಒಂದು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡೋದಕ್ಕೂ ಸಹ ಒಂದು ವಕೀಲರು ಎಲ್ಲ ಒಂದು ರೀತಿಯಲ್ಲಿ ಸಾಕ್ಷಿಗಳನ್ನು ಕ್ರೋಢೀಕರಿಸಿ ನ್ಯಾಯಾಲಯಕ್ಕೆ ಒಂದು ಮನವರಿಕೆಯನ್ನ ಸಹ ಮಾಡ್ತಾರೆ. ಇದು ಬಹಳ ತುಂಬಾ ಕೆಲವು ವರ್ಷಗಳು ಸಹ ಹಿಡಿಬಹುದು ಅಥವಾ ಕೆಲವು ಏನು ನ್ಯಾಯಾಲಯದ ಪ್ರೊಸೀಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಗಂಭೀರ ಪ್ರಕರಣವಾಗಿರೋದ್ರಿಂದ ಪೊಲೀಸರು ಅದಕ್ಕೆ ತಕ್ಕಂತ ಒಂದು ಸಿದ್ಧತೆ ಮತ್ತೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಈಗಾಗಲೇ ನಾವು ಗಮನಿಸಿದ ಹಾಗೆ ನಲಪಾಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ದಾಖಲಿಸಲಾಗಿದೆ, ಈ ಒಂದು 435 ಪುಟಗಳ ಚಾರ್ಜ್ ಶೀಟ್ ಅಲ್ಲಿರುವಂತಹ ಅಂಶಗಳು ಏನೇನೋ, ಯಾವ ರೀತಿಯಾಗಿ ಮುಂದೆ ಇದು ಕಾನೂನು ಹೋರಾಟದಲ್ಲಿ ತುಂಬಾ ಪ್ರಮುಖವಾದಂತಹ ಕೇಸ್ ಆಗತ್ತೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಇವೆಲ್ಲದರ ಡೀಟೇಲ್ಸ್ ಕೊಡ್ತಾರೆ. ಫರ್ಜಿ ಕೆಫೆಯಲ್ಲಿ ನಡೆದಂತಹ ನಲಪಾಡ್ನ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 435 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈಗಾಗಲೇ 8ನೇ ACMM ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಕೀಲರಾಗಿರುವಂತಹ ಗಣಪತಿ ಪ್ರಸನ್ನ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, 435 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಕೊಡಲಾಗಿದೆ, ಅಂದ್ರೆ ACMM ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಹಾಗಾಗಿ ಮುಂದೆ ಏನಾಗುವಂತ ಚಾನ್ಸಸ್, ಯಾವ ರೀತಿಯಾಗಿ ಕಾನೂನು ಪ್ರೋಸೆಸ್ ನಡೆಯುತ್ತೆ? ಏನಂತ ಹೇಳಿದ್ರೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿರೋದ್ರಿಂದ ದಟ್ 307 ಸೆಕ್ಷನ್ ಆಡ್ ಮಾಡಿರೋದ್ರಿಂದ ಅಲ್ಲಿ ಅಟೆಂಪ್ಟ್ ಮರ್ಡರ್ ಹೌದು, ದಟ್ ಈಸ್ ಎಕ್ಸ್ಕ್ಲೂಸಿವ್ ಟ್ರಯಬಲ್ ಬೈ ಸೆಷನ್ಸ್ ಕೋರ್ಟ್. ಓಕೆ, ಆದ್ರಿಂದ 8 ACMM ಗೆ ಬೇರೆ ಏನೂ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಓನ್ಲಿ ಅದನ್ನ ನೋಡ್ಬೇಕು ಇವಾಗ. ಓಕೆ, ಕಾಗ್ನಿಷನ್ಸ್ ತಗೊಂಡು ಇದು ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಟ್ರಯಬಲ್ ಬೈ ಸೆಷನ್ ಅಂತ ನೋಡ್ಬಿಟ್ಟು ಆ ಕೇಸನ್ನ ಅವ್ರು ಕಮಿಟ್ ಮಾಡ್ತಾರೆ ಸೆಷನ್ಸ್ ಕೋರ್ಟಿಗೆ. ಓಕೆ, ಎಂಟೈರ್ ಫೈಲ್ ಇನ್ನ ಇಲ್ಲಿ ಬರುತ್ತೆ ಸೆಷನ್ಸ್ ಕೋರ್ಟಿಗೆ ಬರ್ತಾರೆ. ಅದರ ಒಂದು ಪ್ರೋಸೆಸ್ ಒಂದು ತಿಂಗಳು ಹಿಡಿಯುತ್ತೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಅವ್ರಿಗೆ ಬೇಲು ಮತ್ತೊಂದು ಏನು ಕೊಡಕ್ಕೆ ಅವ್ರಿಗೇನು ಅಧಿಕಾರ ಇಲ್ಲ ಈಗ. ಅವ್ರು ನೋಡೋದು ಚಾರ್ಜ್ ಶೀಟ್ ಅಲ್ಲಿ ಏನೇನು ಸೆಕ್ಷನ್ ಹಾಕಿದ್ದಾರೆ, ಇದು ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರ್ ಬೈ ದಿ ಸೆಷನ್ಸ್ ಕೋರ್ಟ್. ಓಕೆ, once it is come to their mind that it is triable by sessions court ಅಂತ ಹೇಳಿದ ತಕ್ಷಣ they have to commit it to the sessions court. ಓಕೆ, ಮತ್ತೆ ಬೇಲ್ ಪ್ರೊಸೆಸ್ ಏನಾದ್ರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲ ಸೆಷನ್ಸ್ ಕೋರ್ಟ್ ಅಲ್ಲೇನೆ. ಓಕೆ, ಅಂದ್ರೆ ಇಲ್ಲಿ ಯಾವುದೇ ಅಧಿಕಾರ ಇರೋದಿಲ್ಲ, ಏನಿಲ್ಲ. ಅವರು ದೇ ಬಿಕಮ್ ಫಂಕ್ಷನ್ಸ್ ಅಫಿಷಿಯಲ್. ಒನ್ಸ್ ಇದು ಟ್ರಯಬಲ್ ಬೈ ಸೆಷನ್ಸ್ ಅಂತ ಬಂದ ತಕ್ಷಣ ಪ್ರಾವಿಷನ್ಸ್ ತಂದ ತಕ್ಷಣ ಅಲ್ಲಿ ಓಕೆ ಅವ್ರಿಗೇನು ಬೇರೆ ಏನು ಅಧಿಕಾರ ಇರಲ್ಲ ಅವ್ರಿಗೆ. ಎಲ್ಲ ಸೆಷನ್ಸ್ ಕೋರ್ಟಿಗೆ ಹೋಗ್ಬಿಡ್ತಾವೆ. ಇಲ್ಲಿಂದ ಕಮಿಟ್ ಬೇಗ ಮಾಡಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಷ್ಟೇ. ಕಮಿಟಲ್ ಪ್ರೊಸೀಜರ್ ಹಾಕಿ ಅವ್ರಿಗೆ ಕಾಪೀಸ್ ಎಲ್ಲ ಕೊಡ್ಬೇಕಲ್ಲ ಅವ್ರಿಗೆ. ಆರೋಪಿಗಳಿಗೆಲ್ಲ ಈ ಕಾಪಿ ಕೊಡ್ಬೇಕು. ಸೆಕ್ಷನ್ 207, 208 ಪ್ರಕಾರ ಕಾಪೀಸ್ ಎಲ್ಲ ಕೊಟ್ಟು 209 ಅಲ್ಲಿ ಅದನ್ನ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಮಾಡ್ತಾರೆ. ಓಕೆ, ಎಂಟೈರ್ ಫೈಲ್ ಸೆಷನ್ಸ್ ಕೋರ್ಟಿಗೆ ಬಂದು ಅಲ್ಲಿ ಯಾವ ಕೋರ್ಟ್ ಅಂತ ಅಲಾಟ್ ಆಗುತ್ತೆ. ಓಕೆ, ಆ ಕೋರ್ಟ್ ಅಲಾಟ್ಮೆಂಟ್ ಆದ್ಮೇಲೆ ಅಲ್ಲಿ ಬೇಕಾದ್ರೆ ಇವರು ಡಿಸ್ಚಾರ್ಜ್ಗೆ ಮತ್ತೊಂದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಆಮೇಲೆ ಚಾರ್ಜ್ ಫ್ರೇಮ್ ಮಾಡಿ ಮತ್ತೊಂದು ಮಾಡಿ ಪ್ರೋಸೆಸ್ ಅಲ್ಲಿ ಟ್ರಯಲ್ ನಡೆಯುತ್ತೆ. ಅಂದ್ರೆ ಇದು ಎಷ್ಟು ಟೈಮ್ ಬೇಕಾಗುತ್ತೆ ಇವೆಲ್ಲವೂ ನಡೆಯೋದಕ್ಕೆ? 1 ತಿಂಗಳು ಬೇಕಾಗತ್ತಾ? ನಾರ್ಮಲಿ ಕೆಲವು ಕೇಸಸ್ ಅಲ್ಲಿ 1.5 ತಿಂಗಳಿಗೆ ಅಲ್ಲಿಂದ ಮಹೇಶ್ವರ ಕೋರ್ಟ್ ಇಂದ ಸೆಷನ್ಸ್ ಕೋರ್ಟಿಗೆ ಬರಕ್ಕೆ. ಓಕೆ, ಇವರಿಗೆಲ್ಲ ಕಾಪೀಸ್ ಕೊಟ್ಟು ಸೆಷನ್ ಅಲ್ಲಿಂದ ಕಮಿಟ್ ಆಗಿ ಇಲ್ಲಿಗೆ ಬರಕ್ಕೆ. ಬಟ್ ದಿಸ್ ಇಸ್ ಸಮ್ ಇದ್ರ ಕೇಸ್ ಅಲ್ಲ, ಬೇಗ ಬರ್ಬೋದು, 15-20 ದಿವಸ ಬರ್ಬೋದು ಇಲ್ಲಿಗೆ. ಅಂದ್ರೆ ತುಂಬಾ ಗಂಭೀರವಾದ ಪ್ರಕರಣ ಇದು ಅಂತ. ಗಂಭೀರವಾದ ಪ್ರಕರಣ. ಮತ್ತೆ ಕೋರ್ಟ್ ಅಲಾಟ್ಮೆಂಟ್ ಆಗುತ್ತಲ್ಲ, ಇಲ್ಲಿ ಬಂದು ಕೋರ್ಟ್ ಅಲಾಟ್ಮೆಂಟ್ ಆಗ್ಬೇಕು. ಅಲ್ಲಿ ರಿಜಿಸ್ಟರ್ ಇಂದ ಇಲ್ಲಿ ರಿಜಿಸ್ಟರ್ ಇಲ್ಲಿಂದ ಬಂದು ಇಲ್ಲೆಲ್ಲ ಒಂದ್ಸಲಿ ನೋಡಿ ಮತ್ತೆ ಇಲ್ಲಿ ನಮ್ಮ ಸೆಷನ್ಸ್ ಕೋರ್ಟ್ ಅಲ್ಲಿರೋರು ಯಾವ ಕೋರ್ಟ್ ಅಂತ ಅಲಾಟ್ ಮಾಡ್ತಾರೆ. ಓಕೆ, ಅಲ್ಲಿಂದ ಮುಂದೆ ಇವ್ರು ಬೇಕಾದ್ರೆ ಅಲ್ಲಿ ಬೇಲ್ ಅಪ್ಲಿಕೇಶನ್ ಮತ್ತೊಂದೆಲ್ಲ ಅಲ್ಲ ಇಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋ ಬರಲ್ಲ. ಓಕೆ, ಅಂದ್ರೆ ACMM ಕೋರ್ಟ್ ಅಲ್ಲಿ ಯಾವುದೇ ಪ್ರೋಸೆಸ್ ಕೂಡ ಆಗೋದಿಲ್ಲ ಅಂತ ಹೇಳ್ತೀರಿ? ಕೇವಲ ಮುಗಿತವ್ರು ಈಗ ಅದು ಆಲ್ರೆಡಿ ಟ್ರಯಬಲ್ ಬೈ ಸೆಷನ್ 307 ಟ್ರಯಬಲ್ ಬೈ ಸೆಷನ್. ಓಕೆ, ಅದೇನೇ ಅವ್ರು ಇದ್ರು ಅವ್ರು ಇಲ್ಲೇ ಮಂಡನೆ ಮಾಡ್ಬೇಕು, ಅಲ್ಲಿ ಏನು ಮಾಡಕ್ ಬರಲ್ಲ ಅವ್ರು. ಇದು ಓನ್ಲಿ ಕಮಿಟಿ ಓನ್ಲಿ ಅಫಿಷಿಯಲ್ ವರ್ಕ್ ಇದ್ದಂಗೆ ಅಷ್ಟೇ, ಎಕ್ಸಿಕ್ಯೂಟಿವ್ ವರ್ಕ್ ಇದ್ದಂಗೆ. ಓಕೆ, ಆ ನಂತರದ ಎಲ್ಲ ಕಮಿಟ್ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಇವತ್ತು ಹೇಳಿ ಸರ್. ಏನೇ ಇದ್ರು ಈಗ ಸೆಷನ್ಸ್ ಕೋರ್ಟ್ ಈಗ ಪವರ್ ಅಲ್ಲಿಂದ ಇದಾಗ್ದಂಗ ಎಕ್ಸ್ಕಮ್ಯುನಿಕೇಟ್ ಆದಂಗೆ ಪವರ್ಸ್ ಎಲ್ಲ ಓನ್ಲಿ ಪವರ್ಸ್ ಟು ದಿ ಸೆಷನ್ಸ್ ಕೋರ್ಟ್. ಬೇಲ್ ಅಪ್ಲಿಕೇಶನ್ ಅಲ್ಲೇ ಹಾಕ್ಬೇಕು, ಎಲ್ಲ ಅಲ್ಲೇ ಹಾಕ್ಬೇಕು.
ಓಕೆ, ಈಗ ನೀವು ಹೇಳಿದ್ರಿ ಅಂದ್ರೆ ಇಲ್ಲಿ ಯಾವುದೇ ಪವರ್ ಇರೋದಿಲ್ಲ ಅನ್ನೋದನ್ನ ಹೇಳಿದ್ರಿ. ಅದೇ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಆ ನಂತರ ಪ್ರಾಸೆಸ್ ಎಲ್ಲವೂ ಕೂಡ ಅಲ್ಲೇ ನಡೆಯುವಂತಾದ್ರೆ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಅವ್ರು ಏನೇನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಷ್ಟೇ ಇಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳಿದ್ರಿ ನೀವು. ಅಷ್ಟೇ ನೋಡ್ಬಿಟ್ಟು ಏನೇನು ಸೆಕ್ಷನ್ ಹಾಕಿರೋದು ನೋಡ್ಬಿಟ್ಟು ವೆದರ್ ಇಟ್ ಇಸ್ ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಆರ್ ಸೆಷನ್. ಇಫ್ ಇಟ್ ಇಸ್ ಟ್ರಯಬಲ್ ಬೈ ಸೆಷನ್ ಕಮಿಟಿ ಟು ದಿ ಸೆಷನ್ಸ್ ಕೋರ್ಟ್, ದಟ್ಸ್ ಆಲ್. ಇಫ್ ಇಟ್ ಇಸ್ ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಅಂತ ಇದ್ರೆ ಅಲ್ಲೇ ಮುಂದಿನ ಪ್ರೊಸೆಸ್ ಎಲ್ಲ ಆಗುತ್ತೆ. ಈಗ 307 ಸೆಕ್ಷನ್ ಇರೋದ್ರಿಂದ ಎಕ್ಸ್ಕ್ಲೂಡೆಡ್ ಬೈ ಸೆಷನ್ಸ್ ಕೋರ್ಟ್. ಇವತ್ತು ಅದರ್ ಸೆಕ್ಷನ್ಸ್ ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಬಟ್ ಮೇಜರ್ ಸೆಕ್ಷನ್ ಅದಲ್ಲ. ಅದಕ್ಕೆ ಈ ಕೇಸ್ ಎಂಟೈರ್ ಕೇಸ್ ಫೈಲ್ ಟ್ರಾನ್ಸ್ಫರ್ ಟು ದಿ ಸೆಷನ್ಸ್ ಕೋರ್ಟ್. ಓಕೆ, ಎಲ್ಲದನ್ನು ಅಲ್ಲಿಗೆ ಹೋಗ್ಬಿಡುತ್ತೆ. ಓಕೆ ಓಕೆ, ಧನ್ಯವಾದಗಳು ಗಣಪತಿ ಪ್ರಸನ್ನ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.